ಈ ದಿವಸದ ನನ್ನ ಸಂದೇಶದ ಶಿರೋನಾಮೆ ಈಗಾಗಲೇ ಸ್ಲೈಡ್ ಹಾಕಿದ್ದಾರೆ. ಏನು? ಭಾರಗಳಿಂದ ಬೆಂಡಾಗಿದ್ದೀರೋ. ಭಾರಗಳಿಂದ ನಾವಿವತ್ತು ಬೆಂಡಾಗಿದ್ದೆವು. ಕೀರ್ತನೆ 68, 19, 20 ವಾಕ್ಯಗಳು ನಿಲ್ಲಿಸಿದ್ದು. ಓಕೆ, ಕೀರ್ತನೆಗಳು 68, 19, 20 ವಾಕ್ಯಗಳು. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ನಮ್ಮ ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತು ನಾವು ದೇವರನ್ನು ನೋಡಲಿಕ್ಕಿದ್ದೇವೆ. ಆತನು ನಮ್ಮ ಭಾರವನ್ನು ಹೊರುವ ದೇವರಾಗಿರುವುದಕ್ಕೆ. ಆದರೆ ವಾಕ್ಯ ಹೇಳ್ತೇನೆ, ನಮ್ಮನ್ನು ರಕ್ಷಿಸುವ ದೇವರು ಆತನೇ. ನಮ್ಮ ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ಏನಾಗಿದ್ದಾನಂತೆ? ದೇವರಾಗಿದ್ದಾನೆ. ಈ ವಾಕ್ಯ ನನಗೆ ಬಂದಿದ್ದು ಸ್ವಾರಸ್ಯಕರವಾಗಿತ್ತು. ಕಳೆದ ಭಾನುವಾರ ನಾನು ಮುಗಿಸಿ ಭಾಳ ಸುಸ್ತಾಗಿದ್ದೆ. ಹೋಗಲಿಕ್ಕೆ, ಮೈಸೂರಿಗೆ ಹೋಗಲಿಕ್ಕೆ, ನಿಮಗೆ ಗೊತ್ತು ನನ್ನ ಹೆಂಡತಿಗೆ ಸರ್ಜರಿ ಆಗಿದ್ದರಿಂದ ಅವಳಿಗೆ ನನ್ನ ತಾಯಿ ಹೆಲ್ಪ್ ಎಲ್ಲ ಮಾಡ್ತಾಯಿದ್ರು ಕೂಡ ನನ್ನ ತಂದೆ ಬಂದಿದ್ದರು. ನನ್ನ ಹೆಂಡತಿಗೆ ನಾನು ಹೇಳಿದೆ, ಸ್ವಲ್ಪ ಬರೋದಕ್ಕೆ ಯೋಚನೆ ಮಾಡಿದೆ. ಸಂಡೇ ನಾನು ಲೇಟಾಗಿ ಮಾರನೇ ದಿನ ಹೋಗೋಣ ಅಂತ. ನನ್ನ ಹೆಂಡತಿ ಹೇಳಿದ್ಲು, ಮಕ್ಕಳಿಗೆ ಬಟ್ಟೆ ಅಯರ್ನ್ ಮಾಡೋದು ಯಾರು ಅಂದ್ಲು, ಇಸ್ತ್ರಿ ಮಾಡಿ ಸ್ಕೂಲಿಗೆ ಕಳಿಸೋದು ಯಾರು ಅಂದ್ಲು. ಆ ಮಾತು ಕೇಳಿದ ತಕ್ಷಣ ನಾನೇನು ಮಾಡಬೇಕು? ಹೋಗಬೇಕು. ಯಾಕೆ ಗೊತ್ತಾ? ನನಗೊಬ್ಬ ತಂದೆ ಇದ್ದಾರೆ. ನನ್ನ ತಂದೆ, ಲೋಕದ ತಂದೆ. 2-3 ವಾರಗಳಿಂದ ನನ್ನ ಬಟ್ಟೆನೆಲ್ಲ ಅವರೇ ಒಗೆದು ಅವರೇ ಅಯರ್ನ್ ಮಾಡಿ ಇವತ್ತು ಹಾಕೊಂಬಂದಿದ್ದೀನಿ. ನನ್ನ ತಂದೆ ನನಗೆ ಭಾಳ ಆಶೀರ್ವಾದವಾಗಿರೋ ತಂದೆ. ಕೆಲವು ವಿಷಯಗಳಲ್ಲಿ ಬಹಳ ಅಂದರೆ ಅರ್ಥ ಮಾಡಿಕೊಂಡು ಎಲ್ಲ ವೈಟ್ ಶರ್ಟ್ ಎಲ್ಲ ಅಯರ್ನ್ ಮಾಡಿ ರೆಡಿಯಾಗಿದೆ. ಈಗ ನನ್ನ ತಂದೆ ನನಗೆ ಅಯರ್ನ್ ಮಾಡಿ ಇಟ್ಟು ನನ್ನ ಭಾರನ ಕಡಿಮೆ ಮಾಡುವಾಗ ಅವೆಲ್ಲ ಟೈಮ್ ಸೇವ್ ಆಗೋದ್ರಿಂದ ಸ್ವಲ್ಪ ಹೆಚ್ಚು ವಾಕ್ಯಗಳನ್ನ ನಾನು ಪ್ರಿಪೇರ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಸೊ ನನಗೆ ನೆನಪಾಯಿತು, ನನ್ನ ತಂದೆ ನನ್ನ ಭಾರವನ್ನು ಕಡಿಮೆ ಮಾಡಿರುವಾಗ ನನ್ನ ಮಕ್ಕಳಿಗೆ ನಾನೇನು ಮಾಡಬೇಕು? ನನ್ನ ಹೆಂಡತಿಯ ಭಾರವನ್ನು ನಾನೇನು ಮಾಡಬೇಕು? ಇಳಿಸ್ಬೇಕು. ನಿಮಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನಾನು ಹೋಗಿ ಅಯರ್ನ್ ಮಾಡ್ತಿದ್ದಾಗಲೇ ನಾನು ಪ್ರಾರ್ಥನೆ ಮಾಡ್ತೀನಿ. ಸಾಮಾನ್ಯವಾಗಿ ಭಾನುವಾರ ಮೆಸೇಜ್ ಮುಗಿಸಿ ಸಂಜೆ ಒಳಗೆ ನಾನು ಪ್ರೇಯರ್ ಮಾಡ್ತೀನಿ, ಮುಂದಿನ ವಾರದ ಸಂದೇಶ ಏನು ದೇವ್ರೆ ಅಂತ. ಇದು ನಾನು ಮಾಡೋ ಕೆಲಸ. ಯಾಕಂದರೆ ಇಡೀ ವಾರ ಒಬ್ಬ ಕುರುಬ ಯಾವ ವಾಕ್ಯದನ್ನು ಅವನು ತಿಂತಾನೋ, ಅವನು ಸವಿತಾನೋ, ಅವನನ್ನು ಎಚ್ಚರಿಸುತ್ತೋ, ಅವನು ಯಾವುದನ್ನು ಮೇಯ್ತಾನೋ ಆ ಹುಲ್ಲುಗಾವಲಿಗೆ ಕುರಿನ ಅವನು ಭಾನುವಾರ ಕರ್ಕೊಂಬಂದು ಮೇಯಿಸ್ಬೇಕು. ಒಂದು ವೇಳೆ ಅವನೇ ಮೇಯಲಿಲ್ಲ ಅಂದರೆ ಅವನ ಕುರಿಗೆ ಅವನು ಮೇಯಿಸೋಕ್ಕೆ ಅವನಿಗೆ ಅರ್ಹತೆ ಇಲ್ಲ. ಸೊ ಭಾನುವಾರ ನಾನು ಅಯರ್ನ್ ಮಾಡ್ತಿದ್ದಾಗ ನಾನು ಹೃದಯದಲ್ಲಿ ವಾಕ್ಯ ಬರ್ತಾ ಇದೆ, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಆ ವಾಕ್ಯ ನನಗಾಗಲೇ ನೆನಪಾಯಿತು. ತಕ್ಷಣ ನಾನೇನು ಮಾಡಿದೆ, ನನ್ನ ನೋಟ್ಸ್ನಲ್ಲಿ ಹೋಗಿ ಬರೆದೆ. ಅದಾದಮೇಲಿಂದ ನಾನು 1 ವಾರದಿಂದ ಈ ವಾಕ್ಯನ ಎಂಜಾಯ್ ಮಾಡ್ತಾ ಇದ್ದೀನಿ. 19ನೇ ವಾಕ್ಯದಲ್ಲಿ ಒಂದು ಸಣ್ಣ ಪದ ಇದೆ, ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಪಕ್ಕದಲ್ಲಿ ಒಂದು ಸಣ್ಣ 2 ಅಕ್ಷರ ಇದೆ, ಅದೇನದು? ಸೆಲಾ. ಈ ಪದ ಕೀರ್ತನೆಯಲ್ಲಿ ಅಲ್ಲಲ್ಲಿ ಇದೆ, ಆದರೆ ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ತೀವಿ. ಸೆಲಾ ಅಂದರೆ ಒಂದು ಪದದ ಅರ್ಥ ಇಬ್ರಿಯ ಭಾಷೆಯಲ್ಲಿ ಸ್ಟಾಪ್ ಆ್ಯಂಡ್ ಲಿಸನ್. ನಿಂತು ಧ್ಯಾನಿಸು, ನಿಂತು ಪ್ರತಿಫಲಿಸು. ಈ ವಾಕ್ಯ ಎಲ್ಲೆಲ್ಲಿ ಸೆಲಾ ಅಂತ ಬರುತ್ತೋ ಆ ಪದ ಎಲ್ಲಿ ಬಂದರೂ ಕೀರ್ತನೆನ ಫಾಸ್ಟಾಗಿ ಓದಬಾರ್ದು, ಅದನ್ನು ನಿಲ್ಲಬೇಕು, ಯೋಚನೆ ಮಾಡಬೇಕು. ಆ ಸೆಲಾ ಅನ್ನೋ ಪದಕ್ಕೆ ಆ ಅರ್ಥ. ಸೊ ಈಗ ದೇವರು ಹೇಳ್ತಿದ್ದಾನೆ, ನೀನು ಒಂದನ್ನು ನಿಂತು ಧ್ಯಾನಿಸು. ಈ ವಾಕ್ಯವನ್ನೇ ನಾವಿವತ್ತು ವಿಭಾಗಿಸಿ ಕಲೀಲಿಕ್ಕಿದ್ದೇವೆ. ನೀವು ವಿಭಾಗಿಸಿದರೆ ಏನು ನೋಡ್ತಾ ಇದ್ದೀರಾ? 19ನೇ ವಾಕ್ಯದಲ್ಲಿ ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಹಾಗಿದ್ರೆ ಮೊದಲನೇ ಅಂಶ ನೀವು ತಿಳ್ಕೋಬೇಕು. ಫಸ್ಟ್ ಪಾಯಿಂಟ್ ಎಲ್ಲರೂ ಹೇಳ್ತೀರಾ? ಅನುದಿನವೂ ಏನಿದೆ? ಅನುದಿನವೂ ಏನಿದೆ? ಅದನ್ನ ನೀವು ಮರಿಲೇಬಾರ್ದು. ಅನುದಿನವೂ ಭಾರವನ್ನು ಹೊರುವ ದೇವರೇ ಸ್ತೋತ್ರ ಅನ್ನುವಾಗ ದೇವರು ಒಂದನ್ನು ಬರೆಸಿಟ್ಟಿದ್ದಾನೆ. ಎವ್ರಿ ಡೇ ನಿನಗೇನಿದೆ? ಒಂದು ಭಾರ ಇದ್ದೇ ಇದೆ. ನೋಡಿ, ಸಾಮಾನ್ಯವಾಗಿ ತಾಯಂದಿರಿಗೆ ರಾತ್ರಿ ಮಲಗುವಾಗ ಇರುವಂಥ ಅತಿ ದೊಡ್ಡ ಭಾರ ಯಾವುದು ಗೊತ್ತಾ? ಬೆಳಗ್ಗೆ ಎದ್ದೇನು ತಿಂಡಿ ಮಾಡೋದು.
ಮಲಗೋ ಅದನ್ನ ಗಂಡಸರು ಹೇಳ್ತಾ ಇದ್ದಾರೆ. ಹಂಗಿದ್ರೆ ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಯೋಚನೆ ಮಾಡಬೇಕು. ಚಪ್ಪಾಳೆ ತಟ್ಟಿ ಒಂದ್ಸರಿ ನೀವು. ಹೌದು, ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ ಮಲ್ಕಪ್ಪರೆ? ಎಸ್. ಮತ್ತು ಪ್ರತಿ ತಿಂಗಳು ಎಂಡ್ ಬಂದರೆ ಸಾಕು, ಏನೆಲ್ಲ ಕಮಿಟ್ಮೆಂಟ್, ಸಾಲ ತೀರಿಸ್ಬೇಕು, ಕಟ್ಟಬೇಕು ಅನ್ನೋ ಭಾರ ಎಲ್ಲ ಯಾರಿಗಿದೆ? ತಂದೆಗಿದೆ. ನೀವು ಬರೀ ನಾಷ್ಟದ ಭಾರ ನಿಮಗೆ. ನಮಗೆ ಆ ನಾಷ್ಟಕ್ಕೆ ಒದಗಿಸೋದ್ರಿಂದ ಹಿಡಿದು ನಮಗೂ ಮಕ್ಕಳಿಗೂ ಎಲ್ರಿಗೂ ಅದಕ್ಕೆ ಹೇಳೋದು, ತಾಯಿ 9 ತಿಂಗಳು ಹೊರ್ತಾಳಂತೆ, ತಂದೆ ಸಾಯಮಂಡ ಹೊರ್ತಾನಂತೆ. ಆ ತಂದೆಗೆ ಯಾರು ಫಾದರ್ಸ್ ಡೇಯಲ್ಲಿ ಒಬ್ಬನು ಒಂದು ಮಿಠಾಯಿ ಕೂಡ ಕೊಡಲಿಲ್ಲ. ಆದರೆ ಭಾರ ತಂದೆಗೂ ಅದೊಂದು ಭಾರ ಇದೆ. ತಾಯಿಗೆ ಹೇಗೆ ಭಾರ ಇದೆಯೋ ತಂದೆಗೊಂದು ಭಾರ ಇದೆ. ನನಗೆ ಗೊತ್ತಿದ್ದ ಹಾಗೆ ಮಕ್ಕಳಿಗೂ ಒಂದು ಭಾರ ಇದೆ. ಅದೇನು ಭಾರ? ಓದೋ ಭಾರ, ಹೋಮ್ವರ್ಕ್ ಭಾರ, ನೋಟ್ಸ್ ಫಿನಿಷ್ ಮಾಡೋ ಭಾರ. ನನಗೀಗಲೂ ನೆನಪಿದೆ, ನನಗೆ ಚೆನ್ನಾಗಿ ಇಷ್ಟವಾದಂಥ ಕಾರ್ಯ ಸಣ್ಣವನಿದ್ದಾಗ ನಾನು ಕದ್ದು ಭಾನುವಾರ ಪಿಕ್ಚರ್ ನೋಡೋದು. ಯಾವುದಾದ್ರೂ ಮನೆಗಳಲ್ಲಿ ಹೋಗಿ ನೋಡ್ತಿದ್ದೆ, ಆಗ ಆಗ್ತಿದ್ರು ಗೊತ್ತಾ, ಭಾನುವಾರ ಸಂಜೆ ಹಾಕೋರು. ಆ ಪಿಕ್ಚರ್ ನೋಡೋವರೆಗೂ ಸಮಾಧಾನ. ಪಿಕ್ಚರ್ ನೋಡಿಬಿಟ್ಟು ನಾನು ಕದ್ದು ಹಾಸ್ಟ್ಲಲ್ಲಿ ಬಂದು ಮಲಗಿದಾಗ ನಾನು ರಾತ್ರಿ ಮಲಗೋವಾಗಲೂ ನಂಗೆ ಸಮಾಧಾನ. ಆದರೆ ಬೆಳಿಗ್ಗೆ ಶೀಟ್ನ ನೋಡಿದ್ರೆ ಸೋಮವಾರ ಹಾಸ್ಟ್ಲು ಅಂದಾಗ ಮತ್ತೆ ಬೇಜಾರು. ಮಂಡೇ ಸಿಂಡ್ರಮ್ ಅಂತಾರೆ ಇದನ್ನ. ಏನಿದು? ಮಂಡೇ ಸಿಂಡ್ರಮ್. ಎಲ್ರಿಗೂ ಇದೆ ಮಂಡೇ ಸಿಂಡ್ರಮ್. ಶನಿವಾರ ಮಲಗುವಾಗ ಸಮಾಧಾನ, ಭಾನುವಾರ ಮಲಗುವಾಗ ಸಮಾಧಾನ, ಆದರೆ ಸೋಮವಾರ ಬೆಳಗ್ಗೆ ಆಗ್ತಿದ್ದಂಗೆ ಅಯ್ಯೋ ಆಫೀಸ್ಗೆ ಹೋಗ್ಬೇಕು. ಪ್ರತಿಯೊಬ್ಬರಿಗೂ ಒಂದು ಭಾರಗಳಿದೆ. ಹಾಗಿದ್ರೆ ಪ್ರತಿದಿನ ಪಕ್ಕದಲ್ಲಿರೋರ್ಗೆ ಹೇಳಿ, ಅದು ಬರುವಾಗಲೇ ಭಾರದ ಜೊತೆನೇ ಬರುತ್ತೆ. ಪ್ರತಿದಿನ ಬರುವಾಗ ಹೇಗೆ ಬರುತ್ತೆ? ಭಾರದ ಜೊತೆನೆ. ನಾವು ಹೇಳ್ತಾ ಇದ್ದೀರಾ ಭಾರನೇ ಇಲ್ಲ. ನೋ ನೋ ನೋ, ಬೈಬಲ್ನಲ್ಲಿ ಸಂಪೂರ್ಣವಾದಂಥ ಸತ್ಯ ಇದೆ. ఎవ్రీ డే యూ హ్యావ్ ద డైలీ బర్డన్స్. ఒక్కొక్క రోజుకి దానికి కరెక్ట్గా మీకు ఒక భారం ఉంది. ನೋಡ್ರಿ, ಯೇಸು ಸ್ವಾಮಿ ಕೂಡ ಮತ್ತಾಯ 6ನೇ ಅಧ್ಯಾಯ 34ರಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಮತ್ತಾಯ 6:34ರಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮಾತೇನು? ಆತನು ಹೇಳ್ತಿದ್ದಾನೆ 6:34, ಆದುದರಿಂದ ಪುಟ ಸಂಖ್ಯೆ 7, ನಾಳಿನ ವಿಷಯವಾಗಿ ಏನು ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಅಂದ್ರೆ ಅರ್ಥ ಏನು? ಹೊತ್ತಿಗೆ ಕಾಟ ಇದೆ ಅಂತ ಅರ್ಥ. ಹೇಳ್ರಿ, ಏನಿದೆ? ಯೇಸು ಸ್ವಾಮಿ ಕಾಟ ಇಲ್ಲ ಅಂತ ಹೇಳಿಲ್ಲ. ಏನು ಹೇಳಿದ್ದಾನೆ? ಕೆಲವ್ರು ಕಾಟ ಅಂದಿದ ತಕ್ಷಣ ಹೆಂಡ್ತಿದ್ದೀರಿ ನೋಡ್ತಾ ಇದ್ದೀರಾ. ಇಲ್ಲ, ಅದಲ್ಲ ನಿಮ್ಮ ಕಾಟ. ಅರ್ಥ ಆಯ್ತಾ? ಆ ಹೊತ್ತಿಗೆ ಒಂದು ಕಾಟ ಇದೆ. ಅವರವರಿಗೆ ಅಂತಲೇ ಒಂದೊಂದು ಕಾಟನ ದೇವರೇ ಹೇಳಿದ್ದಾನೆ. ಕಾಟ ಇದೆ. ನಾಳಿನ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂದಿದ ತಕ್ಷಣ ನಾಳೆ ಬೆಳಿಗ್ಗೆ ಮಾಡುವಂಥ ದೋಸೆಗೆ ಇವತ್ತಿನ ಹಿಟ್ಟು ಕಲಿಸ್ಬೇಡ್ರಿ ಅಂತಲ್ಲ ಯೇಸು ಸ್ವಾಮಿ ಹೇಳಿದ್ದು. ಕೆಲವ್ರು ಭಾಳ ವಿಶ್ವಾಸಿಗಳು ಹಂಗಿದ್ದಾರೆ. ನಾಳೆ ನೋಡ್ಕೊಳ್ಳೋಣ ಬಿಡು, ದೇವರೇ ಹೇಳಿದಾನಲ್ಲ ನಾಳೆ ನೋಡ್ಕೊಳ್ಳೋಣ ಅಂತ. ನಾಳೆ ಬೆಳಗ್ಗೆ ಇದ್ರೆ ಆಮೇಲೆ ದೋಸೆನೂ ತಿನ್ನಲ್ಲ ನೀನು. ಅದಲ್ಲ ಆ ವಾಕ್ಯದ ಅರ್ಥ. ಇವತ್ತು ಹಿಟ್ಟನ್ನು ಹಾಕಿದ್ರೇ ನಾಳೆ ಬೆಳಗ್ಗೆ ಅದೇನಾಗೋದು? ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನಂದ್ರೆ ಇಲ್ಲ, ಒಂದನ್ನು ಅರ್ಥ ಮಾಡ್ಕೋಬೇಕು. ನಾಳೆಯ ಚಿಂತೆ ನಿಮ್ಮ ಜೀವಿತಗಳಲ್ಲಿ ಯೇಸು ಸ್ವಾಮಿ ಹೇಳಿದಾಗ ಆ ಚಿಂತೆ ನಮ್ಮ ದುಃಖವನ್ನು ತಗ್ಗಿಸೋದಿಲ್ಲ, ಇವತ್ತಿನ ಬಲವನ್ನು ಕುಗ್ಗಿಸ್ತದೆ. ನಾಳೆ ಬರುವಂತಹ ಭಾರ, ನಾಳೆ ಬರುವಂತಹ ಚಿಂತೆ ಆ್ಯಕ್ಚುಲಿ ಇವತ್ತು ನಮ್ಮನ್ನು ಕುಗ್ಗಿಸೋದಿಲ್ಲ. ಇವತ್ತು ನಮ್ಮ ನಾಳೆಯ ಚಿಂತೆಯನ್ನು ಅದು ಕಡಿಮೆ ಮಾಡಲ್ಲ. ಇವತ್ತಿನ ಭಾರ, ಇವತ್ತೇನು ಮಾಡಬೇಕಾಗಿದೀವೋ ಅದನ್ನು ಅದು ಕುಗ್ಗಿಸ್ತದೆ. ಆ ಅರ್ಥದಲ್ಲಿ ಯೇಸು ಸ್ವಾಮಿ ಹೇಳಿದ್ದೇನೆ, ನಮ್ಮ ಲೈಫ್ನಲ್ಲಿ ಯಾವಾಗಲೂ ಒಂದು ರಿಯಾಲಿಟಿ ಇದೆ. ಅದೇನೆಂದರೆ ನಮಗೂ ನಿಮಗೂ ಏನಿದೆ? ಒಂದು ಭಾರ ಇದ್ದೇ ಇದ್ವಿ. ಜೀವನ ಅನ್ನುವಾಗ ನನಗೀಗಲೂ ನೆನಪಿದೆ, ಮದುವೆ ಆಗಿ ಆ ಹನಿಮೂನ್ ಡೇಸ್ ಅಂತ ಹೇಳುವಾಗ ಮೈಸೂರಿನಲ್ಲಿ ನಾನು ನನ್ನ ಫ್ರೆಂಡ್ಸ್ಗಳೆಲ್ಲ ಸೇರಿದ್ವಿ. ಮದುವೆ ಆಗಿ ಒಂದೇ ದಿನ ಆಗಿಲ್ಲ. ಆಗ ತಾನೇ ರೈಲ್ವೆ ಸ್ಟೇಷನಲ್ಲಿ ನನ್ನ ನಡೆಸಿದಂಥ ದೇವರ ಮನುಷ್ಯ ಪೊಂಡ್ರಾಜ್ ಅಂಕಲ್ನ ನಾನು ಸ್ಟೇಷನಲ್ಲಿ ಹತ್ಸ್ಲಿಕ್ಕೆ ಕರ್ಕೊಂಡೋಗಿದ್ದೆ. ಆವಾಗ ಅವ್ರ ಕೂದಲೆಲ್ಲ ಹೋದವರು, ಕಳ್ಕೊಂಡವರು. ಆದರೆ ಅವರು ಹೇಳ್ತಾ ನೋಡಿದ್ರು, ತಂಬಿ ಪಾರು ಎಪ್ಪಡಿ ಆಯ್ಟ್ರಿಕೆ, ಏನು ತಲೆಯಿಲ್ಲ, ಏನ ಇಲ್ಲ, ಮೂಡಿಯೇ ಇಲ್ಲ. ನಾನು ಸಂತೋಷವಾಗಿ ಮದುವೆ ಆಗಿ ಆಗ್ತಾನೆ ಖುಷಿಯಾಗಿರೋನಿಗೆ ಅವ್ರು ಹೇಳಿದ್ರು ಏನಂತ, தம்பி வர வர உன் வாழ்க்கையில் சும ಕಮ್ಮಿ ಆಗೋன்னு ನೆನೆಸಿರಾದೆ, ಜಾಸ್ತಿ ಆಗುವನು. ಭಾರ ನಿನ್ನ ಲೈಫ್ನಲ್ಲಿ ಏನಾಗ್ತಾ ಹೋಗುತ್ತೆ? ಹೊರೆ ಕಡಿಮೆ ಆಗುತ್ತೆ ಅಂತ ತಿಳ್ಕೊಬೇಡ. ಹೊರೆ ಏನಾಗ್ತಾ ಹೋಗುತ್ತೆ? ಜಾಸ್ತಿನೇ ಆಗುತ್ತೆ. ಅವಾಗ ಒಂದು ಮಾತು ಮತ್ತೆ ಹೇಳಿದ್ರು, ಮೋರ್ ಲವ್ ಮೋರ್ ಮನಿ. ಹೌದಾ?
ಮೋರ್ ಮನಿ ಮೋರ್ ಲವ್. ಹೆಚ್ಚು ಕಾಸು ಕೊಟ್ಟರೆ ಹೆಚ್ಚು ಪ್ರೀತಿ, ಲೆಸ್ ಮನಿ ಲೆಸ್ ಲವ್. ನನಗೆ ಅವ್ರು ಹೇಳಿದ ಮಾತು ಅದು ಯಾಕೆ ಹೇಳಿದ್ರೋ ಗೊತ್ತಿಲ್ಲ. ಅಂದರೆ ಅರ್ಥ ಏನಂದರೆ, ಜೀವಿತದಲ್ಲಿ ಹಣ ಅಥವಾ ಭಾರ, ಹೊರೆ ಅನ್ನುವಂಥದ್ದು ನಮಗೆ ಕಡಿಮೆ ಆಗ್ತಾ ಹೋಗಲ್ಲ, ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಸತ್ಯವೇದದಲ್ಲಿ ನೀವು ನೋಡೋದಾದರೆ ರಿಯಾಲಿಟಿ ಒಂದಿದೆ, ನಮಗೂ ನಿಮಗೂ ಭಾರ ಇದೆ. ಸತ್ಯವೇದದಲ್ಲಿ ನೀವು ನೋಡೋದಾದರೆ ಈ ರೀತಿ ಕೆಲವು ಭಾರಗಳನ್ನ ಸತ್ಯವೇದ ಹೇಳ್ತಾ ಇದೆ. ನಿಮಗೆ ದಿನದ ಕಾಟ ಇದೆ, ದಿನದಲ್ಲಿ ಅವತ್ತಿನ ಭಾರಗಳಿದೆ. ಇನ್ನು ಕೆಲವರುಗಳಿಗೆ ಅವ್ರ ಭಾರ ಇಲ್ಲ, ಊರವ್ರ ಭಾರನೆಲ್ಲ ಅವ್ರ ತಲೆ ಮೇಲೆ ಹೇಳ್ಕೊತಾರೆ. ಸಂಬಂಧಿಕರು ಭಾರ, ಇವ್ರ ಭಾರ, ಅವ್ರ ಬಗ್ಗೆನೇ ಯೋಚನೆ ಇಲ್ಲ. ಯಾರ ಭಾರ? ಅವ್ರಿಗೆ ಮನೆ ಸಂಬಂಧಿಕರುಗಳಿಂದಲೇ ಅವ್ರ ಭಾರ. ಆದರೆ ನನಗೆ ಯಾವಾಗಲೂ ನಾನು ನೆನೆಸ್ತೀನಿ, ಪಕ್ಕದಲ್ಲಿ ಇವ್ರಿಗೆ ಹೇಳಿ, ನಿನ್ನ ಹೈಟ್ಗೆ ಹೇಳ್ರಿ, ಪಕ್ಕದಲ್ಲಿ ನಿನ್ನ ವೆಯ್ಟ್ಗೆ ಎಷ್ಟು ಬೇಕೋ ಅಷ್ಟು ಊರು. ನಮಗೆ ಇದು ಅರ್ಥ ಆಗಲ್ಲ. ಊರವರು ಸಾಬ್ರಿ ಎಲ್ಲ ಅವ್ನ ತಲೆ ಮೇಲೆ ಇರ್ತದೆ. ಈಗ ನಾನು ಸಭೆ ಇದೆ ನಿಮಗೆ, ನನಗೆ ಸಭೆ ಇರೋದ್ರಿಂದ ನಿಮ್ಮೆಲ್ಲರನ್ನ ಆವಾಗವಾಗ ವಿಚಾರಿಸ್ತೀನಿ. ಆದರೆ ಪ್ರತಿ ಸಾರಿ ನಿಮ್ಮ ಎಲ್ಲ ಭಾರಗಳು ನನ್ನ ಭಾರವಾಗಿ ಎಣಿಸಿ ಪ್ರಾರ್ಥನೆ ಮಾಡ್ಬೋದೇ ವಿನ ನಾನು ಎಲ್ಲ ಭಾರವನ್ನು ಹೊರಲಿಕ್ಕೆ ನನಗೆ ಸಾಧ್ಯನೇ ಇಲ್ಲ. ಆ ಭಾರಗಳನ್ನೆಲ್ಲ ನಾನು ದೇವರ ಹತ್ರ ಇಳಿಸೋದ್ರಿಂದ ಮಾತ್ರನೇ ನನ್ನ ಜೀವಿತದಿಂದ ನಾನು ಸ್ಟ್ರೆಸ್ನಿಂದ ಆಚೆ ಬರುವಂಥದ್ದು. ಹಾಗಂತ ನಿಮ್ಮ ಮೇಲೆ ಚಿಂತೆ ಮಾಡಲ್ಲ, ಅದು ನನಗೆ ಆಟೋಮೆಟಿಕ್ಕಾಗಿ ನನಗೂ ಮೈಂಡ್ ಪ್ರೆಷರ್ ಬರ್ತಾನೆ ಇರುತ್ತೆ. ಆದರೆ ದೇವರು ತನ್ನ ವಾಕ್ಯದಲ್ಲಿ ಏನನ್ನು ಬರೆಸಿದ್ದಾನೆ ಅಂದರೆ, 1 ಥೆಸಲೋನಿಕ 4:11 ಅದು ಇಂಗ್ಲೀಷ್ನಲ್ಲಿ ಹೇಳಿದ ಪದನ ಲೋಕದವರು ಕಾಪಿ ಮಾಡಿಬಿಟ್ರು. ಎಲ್ಲರೂ ಹೇಳಿ ಈ ಪದ, ಮೈಂಡ್ ಯೋರ್ ಓನ್ ಬಿಸ್ನೆಸ್. ಕೇಳಿದ್ದೀರಾ ಈ ಪದನ? ಎಲ್ಲಾದರೂ ನೀವು ಇಂಗ್ಲೀಷ್ನಲ್ಲಿ ಯಾರಾದರೂ ಮಾತಾಡ್ತಾ ಇದ್ದರೆ, ನೀವೇನಾದರೂ ಮೂಗು ತೂರಿಸಿ ಮಾತಾಡೋಕೆ ಹೋದರೆ ಅವ್ರು ಹೇಳ್ತಾರೆ, ಮೈಂಡ್ ಯೋರ್ ಓನ್ ಬಿಸ್ನೆಸ್ ಮ್ಯಾನ್. ಆ್ಯಕ್ಚುಲಿ ಅವನಿಗೆ ಗೊತ್ತಿಲ್ಲ ಆ ವಾಕ್ಯ ಎಲ್ಲಿರೋದು. 1 ಥೆಸಲೋನಿಕ 4:11 ಓದ್ರಿ ಆ ವಾಕ್ಯನ. ಏನು ಮಾಡಬೇಕಂತೆ? 1 ಥೆಸಲೋನಿಕ 4:11. ಕೆಲವರಿಗೆ ನಿಮ್ಗೆ ಯಾರಿಗಾದರೂ ಇವತ್ತು ಈ ಭಾರ ಹೊತ್ಕೊಂಡು ಏನಾದರೂ ನೀವು ಚರ್ಚಿಗೆ ಬಂದಿದ್ರೆ, ನಿಮ್ಮ ಸಂಬಂಧಿಕರ ಭಾರ, ಚಿಕ್ಕಪ್ಪನ ಭಾರ, ದೊಡ್ಡಪ್ಪನ ಭಾರ, ಅವ್ರ ತಾತನ ಭಾರ, ಈ ಭಾರಗಳು ವಿಶ್ವಾಸಿಗಳಿಗೆ ಹೊರಬೇಕು ಅಂತ ದೇವರು ಹೇಳಿಲ್ಲ. ನನಗೆ ಕೊಟ್ಟಿರುವಂಥ ಕುಟುಂಬ, ಮಕ್ಕಳು, ಅವುಗಳನ್ನು ನಾನು ಸರಿಯಾಗಿ ನಡೆಸ್ಕೊಂಡು ಹೋಗುವಂಥದ್ದು. ಇವತ್ತು ನಾನು ಗಮನ ಇಟ್ಟು ಕೇಳ್ರಿ, ನೋಡ್ರಿ, ನನಗೊಂದು ಸೇವೆ ಇದೆ, ವಿಶ್ವಾಸಿಗಳಿದ್ದಾರೆ. ನನ್ನ ಜೀವಿತದಲ್ಲಿ ಕೆಲವು ವರ್ಷಗಳಿಂದ ನಾನು ಮಾಡಿಕೊಂಡಂಥ ಶಿಸ್ತೇನೆಂದರೆ, ಬೇರೆ ಸೇವೆಗಳ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ. ಸೇವಕರುಗಳ ಕಾರ್ಯಗಳು, ಅವ್ರು ಮಾಡುವಂಥ ವಿಷಯಗಳನ್ನ ನಾನು ಎಲ್ಲೂ ಪುಲ್ಪಿಟ್ನಲ್ಲಿ ಪ್ರಸಂಗ ಮಾಡಲ್ಲ. ಅವ್ರು ಹಂಗಾಗಿದೆಯಂತೆ, ಹಿಂಗಾಗಿದೆಯಂತೆ, ಆ ಪಾಸ್ಟ್ಗಳ ಹತ್ರ ಕೂತ್ಕೊಂಡು ಅರ್ಧ ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡೋದಾಗಲಿ, ಆ ಚರ್ಚಲ್ಲಿ ಆ ಪ್ರಾಬ್ಲಮ್ ಯಾಕೆ ಬಂದಿದೆ ನನಗೆ ಗೊತ್ತಿಲ್ಲ. ಸಿಂಪಲ್. ಅದಕ್ಕೆ ನಾನು ವಾರದಲ್ಲಿ ಯಾರಿಗೂ ಕೆಲವು ಸರಿ ಸಿಗೋದೇ ಇಲ್ಲ ಸೇವಕರುಗಳಿಗೆ. ಯಾಕೆ ಸಿಗಲ್ಲ ಅಂದರೆ, ಆತ್ಮೀಕವಾಗಿ ಭಕ್ತಿ ವೃದ್ಧಿ ಆಗುವಂಥ ಸೇವಕರುಗಳ ಜೊತೆ ನಾನು ಸೇರ್ತೀನಿ. ಯಾಕಂದರೆ ಮೈಂಡ್ ಯೋರ್ ಓನ್ ಬಿಸ್ನೆಸ್. ಸುಜಿತ್, ಪಾಸ್ಟರ್ ಗೇಬ್ರಿಯಲ್, ನಮ್ಮ ಹಿರಿಯ ಸೇವಕರು ಅವಾಗವಾಗ ಹೇಳ್ತಾರೆ, ನನ್ನ ಜೀವಿತ ಇರುವಂಥ 80 ವರ್ಷ ನನ್ನನ್ನು ಸರಿಪಡಿಸ್ಕೊಳ್ಳೋಕ್ಕೆ ಟೈಮ್ ಸಾಲಲ್ವಂತೆ. ನಿಮ್ಮ ಮನಸ್ಸಿಗೆ ಹೋಗ್ಬೇಕು ಈ ಮಾತು. ನಮಗಿರುವಂಥ ಒಂದು ಲೈಫ್ ಏನಂತೆ, ನಮ್ಮನ್ನು ಸರಿಪಡಿಸ್ಕೊಳ್ಳಿಕ್ಕೆ ಏನಿಲ್ವಂತೆ, ಅದು ಸಮಯ ಇಲ್ಲ. ನಮ್ಮ ಭಾರನ ರೆಕ್ಟಿಫೈ ಮಾಡೋಕ್ಕೆ ನಮಗೆ ಟೈಮೇ ಇಲ್ಲ. ಆದರೆ ನಾವು ಊರವ್ರ ಭಾರಗಳನ್ನೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಅದನ್ನೂ ದೇವ್ರ ಹತ್ರ ಹೇಳುವಾಗ, ಜನರುಗಳ ಹತ್ರ ಹೇಳುವಾಗ ಎಷ್ಟು ಭಾರ ಗೊತ್ತಾ ನನಗೆ. ದೇವರು ಇಲ್ಲಿ ಹೇಳ್ತಾ ಇದ್ದಾನೆ 4:11 ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕ್ತೆ. ತಲೆನೇ ತೋರಿಸ್ಬೇಡ ನೀನು, ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸ್ಕೊಂಡು ಕೈಯಾರೆ ಕೆಲಸ ಮಾಡುವುದೇ ಏನಂತ ಎಣಿಸ್ರಿ, ಮಾನವೆಂದು ಎಣಿಸ್ರಿ. ಯಾಕಂದರೆ ಅಲ್ಲಿ ಆ ಥೆಸಲೋನಿಕ ಸಭೆಯವರು ಅವ್ರ ಕೆಲಸನೂ ಅವ್ರು ಮಾಡದೆ ಬೇರೆಯವ್ರಿಗೂ ಅವ್ರು ಭಾರವಾಗಿಟ್ಟು, ಇನ್ನು ಕೆಲವರು ಯೇಸು ಸ್ವಾಮಿ ಬರ್ತಾರೆ ಅಂತ ಕೆಲಸಕ್ಕೆ ಹೋಗಲಿಲ್ಲ ಆ ಸಭೆ. ಯೇಸು ಸ್ವಾಮಿ ಬರ್ತಾರಂತೆ, ಹಾಗಿದ್ರೆ ಯಾಕೆ ತಿನ್ಬೇಕು ಹೇಳು, ಯಾಕೆ ದುಡಿಬೇಕು ಹೇಳು ಅಂತ ಎಲ್ಲರೂ ಕುಳಿತುಬಿಟ್ಟು ಸೋಮಾರಿಯಾಗಿದ್ದರು. ಅದಕ್ಕೆ ಆ ಪುಸ್ತಕದಲ್ಲಿ ಥೆಸಲೋನಿಕದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನೀವು ಆ ರೀತಿ ಇರಬಾರ್ದು. ಯೇಸು ಸ್ವಾಮಿ ಬರ್ತಾನೆ, ನೀನು ಕೆಲಸಕ್ಕೆ ಹೋಗಬೇಕು. ಯಾಕಂದರೆ ನಿನ್ನ ಭಾರನ ನೀನು ಹೊರಬೇಕಪ್ಪ, ಬೇರೆಯವರು ನಿನ್ನ ಭಾರವನ್ನು ಹೊರಲಿಕ್ಕೆ ಬಿಡಬೇಡ ಅನ್ನುವಂಥದ್ದು. ಇದು ಸತ್ಯವೇದದಲ್ಲಿ ಹೇಳದಂಥ ಅನೇಕ ಭಾರ. ಆದರೆ ಬಹುತೇಕ ಮಂದಿಗೆ ಇನ್ನೊಂದು ಭಾರನೂ ಇದೆ. ಇದೆಲ್ಲ ನಾವು ಹೇಳ್ಕೊಳ್ಳುವಂಥ ಭಾರ. ಕೀರ್ತನೆ 32 ಬೇಗ ಓದೋಣ. ಆ 3ನೇ ವಾಕ್ಯ ಹೇಳುತ್ತೆ, ನಾನು ನನ್ನ ಪಾಪವನ್ನು ಆರೈಕೆ ಮಾಡದೆ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಏನಾಗ್ತಿದ್ದಂತೆ, ಸವೆದು ಹೋಗುತ್ತಿದ್ವು. 4ನೇ ವಾಕ್ಯ, ಹಗಲಿರುಳು ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಏನಾಗಿತ್ತಂತೆ,
ಭಾರವಾಗಿತ್ತು. ಅರ್ಥ ಮಾಡ್ಕೊಳ್ರಿ ದೇವರ ಮಕ್ಕಳೇ, ಭಾರ ಯಾವುದಂದ್ರೆ ಆವತ್ತಿಗೆ ಬರುವಂಥ ಕಾಟ ಒಂದು ಭಾರ, ಬೇರೆಯವರ ಭಾರಗಳನ್ನು ನಮ್ಮ ತಲೆ ಮೇಲೆ ಹೇಳ್ಕೊಳ್ಳುವಂಥ ಭಾರ. ಸತ್ಯವೇದದಲ್ಲಿ ಮುಖ್ಯವಾದಂಥ ಇನ್ನೊಂದು ಭಾರ ಹೇಳ್ತಾ ಇದೆ, ನನ್ನ ಪಾಪವನ್ನು ನಾನು ಅರಿಕೆ ಮಾಡದೇ ಇದ್ದಾಗ. ಯಾರೆಲ್ಲ ಇವತ್ತು ಇಲ್ಲಿ ಬೆಳಗ್ಗೆ ಬಂದಿದ್ದೀರೋ, ನಿಮ್ಮ ಜೀವಿತಗಳಲ್ಲಿ ಪ್ರತಿದಿನ ಪಾಪಗಳನ್ನು ನೀವು ಅರಿಕೆ ಮಾಡಲಿಲ್ಲ ಅಂದರೆ, ಭಾನುವಾರ ಆಲಯಕ್ಕೆ ಬರುವಾಗ ನಿಮಗೆ ಕೈಗಳನ್ನು ಎತ್ತಿ ಸಂತೃಪ್ತಿಯಾಗಿ ಸ್ತೋತ್ರ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ, ನಿಮ್ಮ ದೇವರ ಮಧ್ಯದಲ್ಲಿ ಒಂದು ಭಾರ ಇದೆ, ಅದನ್ನು ನೀವೇ ನಿಮ್ಮ ಪಾಪದಿಂದ ಎಳ್ಕೊಂಡಿರೋದು. ಆ ಪಾಪ ನಿಮ್ಮ ಮೇಲೆ ಶಿಕ್ಷಾ ಹಸ್ತ, ದೇವರು ಖಂಡಿಸುವಂಥ ದಂಡಿಸುವಂಥ ಹಸ್ತ ನಿಮ್ಮ ಮೇಲೆ ಬರುತ್ತೆ. ಅದು ಜಗತ್ತಿನಲ್ಲಿರುವಂಥ ಎಲ್ಲ ಪಾಪಿಗೂ ದೇವರು ಇಡ್ತಾನೆ ಆ ಭಾರನ. ಒಂದು ವೇಳೆ ಅವನ ಮನ ತಿರುಗಲಿಲ್ಲ ಅಂದರೆ ಆ ಭಾರ ಅವನನ್ನು ಅಮುಕುತ್ತೆ. ಯಾಕಂದರೆ ಇದನ್ನು ಅವನ ಅನುಭವದಿಂದ ಹೇಳಿದ್ದು. 38 ಕೀರ್ತನೆ 2ನೇ ವಾಕ್ಯ, ಅಲ್ಲೂ ನೋಡ್ರಿ ಏನು ಹೇಳ್ತಾ ಇದೆ, ಅವನ ಅನುಭವದಿಂದ ಹೇಳ್ತಾ ಇರೋದು ದಾವೀದ. ನಿನ್ನ ಬಾಣಗಳು ನನ್ನೊಳಗೆ ಹೊಕ್ಕಿವೆ, ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಏನಾಗಿದೆ, ಭಾರವಾಗಿದೆ. ಕೀರ್ತನೆ 38:2. 4ನೇ ವಾಕ್ಯದಲ್ಲಿ ನೋಡ್ರಿ, ನನ್ನ ಅಪರಾಧಗಳು ನನ್ನನ್ನು ಏನು ಮಾಡಿದೆ, ಮುಳುಗಿಸ್ಬಿಟ್ಟಿವೆ, ಅವು ಹೊರಲಾರದಷ್ಟು ಭಾರವಾದ ಹೊರೆಯಂತೆ ನನ್ನನ್ನು ಅದುಂಬಿಟ್ಟವೆ. ಯೌವನಸ್ನೇ, ನೀನು ಇವತ್ತು ಯಾರಿಗೂ ಹೇಳದೇ ಇರ್ಬೋದು, ನಿನ್ನ ಫೋನ್ನಲ್ಲಿ ನೀನು ನಡ್ಕೊಳ್ಳೋದು ಯಾರಿಗೂ ನೀನು ಹೇಳದೇ ಇರುವಂಥ ಯಾವುದೇ ಸೀಕ್ರೆಟ್ ಪಾಪಗಳು, ನೀನು ಯಾರೇ ಆಗಿದ್ರು ನಿನ್ನನ್ನು ಅದು ರಾತ್ರಿ ಹೊತ್ತು ಭಾರಪಡಿಸುತ್ತೆ. ನಿನ್ನ ಭಾರ ನೀನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಅದನ್ನು ಒಂದು ವೇಳೆ ತಂದೆ ತಾಯಿಗಳ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ಸೀಕ್ರೆಟ್ ಸಿನ್ಗಳು ಅದು ತನ್ನದೇ ಆದಂಥ ಭಾರವನ್ನು ಹೊತ್ಕೊಂಡ್ಬರುತ್ತೆ. ಪಾಸ್ಟರ್ ಥಾಮಸ್ ರಾಜ್ ಒಂದು ಸರಿ ಆ ಚರ್ಚ್ನಲ್ಲಿದ್ದಂಥ ಒಬ್ಬ ಹುಡುಗಿ ಬಗ್ಗೆ ಸಭೆಯಲ್ಲಿರುವಂಥ ಒಂದು ತಂದೆ ತಾಯಿ ಬಂದು ಹೇಳಿದ್ರಂತೆ, ಪಾಸ್ಟ್ರೇ, ನನ್ನ ಮಗಳು ಆ ಹುಡುಗನ ಲವ್ ಮಾಡಿಬಿಟ್ಟಿದ್ದಾಳೆ. ಅವನು ಯೇಸು ಸ್ವಾಮಿ ನಂಬದೇ ಇರೋನು, ಆದರೆ ಅವನ ಜೊತೆ ಓಡ್ ಹೋಗಬೇಕು ಅಂತ ಕಾಯ್ತಿದ್ದಾಳೆ. ಆವಾಗ ಪಾಸ್ಟರ್ ಥಾಮಸ್ ರಾಜ್ ಆ ಹುಡುಗಿಯನ್ನು ಕರೆದು ಸುಮಾರು 2.5 ತಾಸು ಅವಳಿಗೆ ಕ್ಲಾಸ್ ತೊಗೊಂಡ್ರಂತೆ. ವಾಕ್ಯ ಹೇಳ್ತಾ ಇದ್ದಾರೆ, ನೀನು ಅವಿಶ್ವಾಸಿಯನ್ನು ಮದುವೆ ಮಾಡ್ಕೊಳಕ್ಕೆ ಹೋಗ್ಬಾರ್ದಪ್ಪ, ನಿನ್ನ ಲೈಫ್ನಲ್ಲಿ ಹೀಗೆಲ್ಲ ಆಗ್ಬಿಡುತ್ತೆ, ದೇವರನ್ನು ನಂಬಿದವರು ದೇವರನ್ನೇ ಆಗಬೇಕು. ಎಷ್ಟೊತ್ತು ಮಾತಾಡಿದ್ರೂ ಆ ಹುಡುಗಿ ಹಂಗೆ ಅಹಂಕಾರದಲ್ಲಿ ಕೂತಿದ್ಲಂತೆ. ಸಣ್ಣ ವಯಸ್ಸಿಂದ ಚರ್ಚಲ್ಲಿ ಬೆಳೆದವಳೆ, ಅವಳಿಗೆ ಯಾವುದೇ ಗಿಲ್ಟ್ ಇಲ್ಲ, ಏನೂ ಇಲ್ಲ. ಅವಳಿಗೆ ತಾನು ಮಾಡಿದ ಸರಿ ಅನ್ನೋ ಥರನೇ ಕುಳ್ತಿದ್ಲಂತೆ. ಅವ್ರು ಮಾತಾಡ್ತಾ ಇರಬೇಕಾದ್ರೆ ಅವಾಗವಾಗ ಒಂದು ಮಾತು ಹೇಳಿದ್ಲಂತೆ, ನಾನು ಈ ಲವ್ ಸ್ಟಾರ್ಟ್ ಮಾಡಿ 3 ವರ್ಷ ಆಗಿದೆ, ದೇವರೇನು ನನಗೆ ಹೊಡೆದಿಲ್ಲ, ನಾನು ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಕೆಲಸ ಸಿಕ್ಕಿದೆ, ಆ ಹುಡುಗನೂ ಚೆನ್ನಾಗಿದ್ದಾನೆ. ಸುಮಾರು ಹೊತ್ತು ಅವಳು ಹೇಳ್ತಾನೇ ಇದ್ಲಂತೆ. ಲವ್ ಸ್ಟಾರ್ಟ್ ಮಾಡಾದ್ಮೇಲೆ ನನ್ನ ಲೈಫ್ನಲ್ಲಿ ಏನೆಲ್ಲ ಆಗಿದೆ ಗೊತ್ತಾ ಪಾಸ್ಟ್ರೆ? ಎಲ್ಲ ಹೇಳಿ ಹೇಳಿ ಥಾಮಸ್ ರಾಜ್ ಎಷ್ಟೇ ಮಾತಾಡಿದ್ರು ಏನು ಕೇಳದೆ ಇದ್ದವಳಿಗೆ ಪಾಸ್ಟರ್ ಥಾಮಸ್ ರಾಜ್ 3 ಅವರ್ ಆದಮೇಲೆ ಒಂದು ಮಾತು ಕೇಳಿದ್ರಂತೆ, ನೀನು 3 ವರ್ಷದ ಹಿಂದೆ ಇದನ್ನು ಸ್ಟಾರ್ಟ್ ಮಾಡಿದಾಗಿಂದ, ಇದನ್ನು ನೀನು ಮಾಡಿದ ಆ ದಿನದಿಂದ ನಿನ್ನ ಹೃದಯದಲ್ಲಿ ಸಮಾಧಾನ ಇದೆಯಾ? ದೇವರು ನಿನ್ನ ಸಮಾಧಾನನ ತೆಗೆದಾಕಿಲ್ವಾ ಅಂದ್ರಂತೆ. ನಿನ್ನೊಳಗಡೆ ಒಂದು ಭಾರ ಅಮುಕ್ತಾ ಇಲ್ವಾ ನಿನ್ನನ್ನು ಅಂದ್ರಂತೆ. ಆ ಪದವನ್ನು ಕೇಳಿದ ತಕ್ಷಣ ಅವಳು ಚೇರ್ನಿಂದಲೇ ಕುಸಿದು ಬಿದ್ದು ಅವಳು ಹೇಳಿಲ್ಲಂತೆ, ಪಾಸ್ಟ್ರೇ, ನಿಜವಾಗ್ಲೂ ದೇವರು ಒಂದಿಗೆ ನಾನು ಸಣ್ಣವಳಿದ್ದಾಗ ಹೆಂಗೆ ವಾಕ್ಯ ಕಾಂಠಪಾಠ ಮಾಡಿ ದೇವರೊಂದಿಗಿದ್ನೋ ಆ ರೀತಿ ನಾನು ದೇವರ ಜೊತೆ ಇದ್ದು 3 ವರ್ಷ ಆಗ್ಬಿಡ್ತು. ಯಾಕೆಂದರೆ ಪಾಪ ನಿನ್ನ ಹೃದಯದ ಭಾರವನ್ನು ಹೆಚ್ಚಿಸ್ತದೆ. ಅದು ಹರ್ಕ್ಯುಲಸ್ ಸೈಕಲ್ನಲ್ಲಿರುವಂತಹ ಆ ಒಂದು ವ್ಯಕ್ತಿ ಥರ ಒಬ್ಬ ಓದ್ಕೊಂಡಿರ್ತಾನೆ ಭುಜದ ಮೇಲೆ, ಅದು ಅಮುಕುತ್ತೆ. ಆ ಭಾರವು ಇವತ್ತು ಪ್ರಪಂಚದಲ್ಲಿ ಅನೇಕ ಜನರನ್ನು, ಈವನ್ ವಿಶ್ವಾಸಿಗಳನ್ನು ಕೂಡ ಅಮುಕುತ್ತೆ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನಂದರೆ, ಆ ಭಾರವು ಹರಕೆ ಮಾಡುವಾಗ ಮಾತ್ರ ಬಿಡುಗಡೆ ಆಗುತ್ತೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಪಾಪ ಮಾಡ್ತಾ ಇದ್ದರೆ ನಿನಗೆ ಡೈಲಿ ಭಾರ ಇದೆ. ಆ ಭಾರವನ್ನು ನೀನೇ ದೇವರ ಹತ್ರ ಸೆಟ್ರೇಟ್ ಮಾಡಬೇಕಾಗಿರೋದು. ಇನ್ನೊಂದು ಭಾರ ಕೂಡ ಬೈಬಲಲ್ಲಿ ಹೇಳುತ್ತೆ. ಆ ಭಾರ ಯಾವುದು? ಪ್ರಲಾಪಗಳಲ್ಲಿ ತಿರುಗಿಸ್ರಿ. ಪ್ರಲಾಪಗಳು ಯೆರೆಮೀಯನ ನಂತರ ಬರುವಂತಹ ಪುಸ್ತಕ. ಯೆರೆಮೀಯನ ನಂತರ ಪ್ರಲಾಪಗಳು 3ನೇ ಅಧ್ಯಾಯ 27ನೇ ವಾಕ್ಯ. 3:27 ಆ ವಾಕ್ಯ ಏನು ಹೇಳುತ್ತೆ? ಯೌವನದಲ್ಲಿ ನೊಗ ಹೊರುವುದು ಮನುಷ್ಯನಿಗೆ ಲೇಸು, ನನ್ನ ಮೇಲೆ ಇದನ್ನು ಹೇರಿದವನು ಯೆಹೋವನೇ ಎಂದು ಅವನು ಏಕಾಏಕಿಯಾಗಿ ಏನು ಮಾಡಬಾರ್ದು, ಕೂತು ಬಾಯಿ ಬಿಡದೇ ಇರಲಿ. ಯೌವನದಲ್ಲಿ ನೊಗ ಹೊರೋದು ಲೇಸು. ಗಮನ ಇಟ್ಟು ಕೇಳ್ರಿ.
ಕೆಲವು ಯೌವನಸ್ಥ ಮಕ್ಕಳುಗಳು ನೀವು ಇವತ್ತಿದ್ದೀರಾ, ನಿಮ್ಮ ಜೀವಿತಗಳಲ್ಲಿ ಬೈಬಲ್ ಹೇಳ್ತಾ ಇದೆ, ನಿನಗೆ ಕುಟುಂಬದ ಭಾರವನ್ನು ದೇವರು ನಿನಗೆ ಇಟ್ಟಿದ್ರೆ ನಿನಗೆ ಒಳ್ಳೆಯದೇ ಅದು. ಯಾರೆಲ್ಲ ಯೌವನಸ್ಥ ಮಕ್ಕಳುಗಳು ಕೆಲವರು ಹೇಳ್ತಾರೆ ಇವತ್ತಿನ ಜನ್ರೇಷನ್ ಅಂತೂ, ಅಯ್ಯೋ ಯಾವುದೇ ಸಣ್ಣ ಭಾರ ಬಂದ್ರೂ ಅವ್ರಿಗೆ ಹೊರಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂಥ ಧೈರ್ಯ ಇಲ್ಲ. ಆದರೆ ಬೈಬಲ್ ಹೇಳ್ತಾ ಇದೆ, ಯೌವನದಲ್ಲಿ ನೊಗ ಹೊರುವುದು ಅವನಿಗೆ ಲೇಸು. 28ನೇ ವಾಕ್ಯ ಹೇಳುತ್ತೆ, ನನ್ನ ಮೇಲೆ ಇದನ್ನು ಹೇರಿದವನು ಯೆಹೋವನೇ ಎಂದು ಅವನು ಏಕಾಏಕಿ ಆಗಿ ಏನು ಮಾಡಬಾರ್ದಂತೆ, ಬಾಯಿ ಬಿಡಬಾರ್ದು. ಒಂದು ವೇಳೆ ಸುಗತಿ ಆದೀತೆಂದು ತನ್ನ ಬಾಯಿಯನ್ನು ಧೂಳಿಗೆ ಮುಟ್ಟಿಸಲಿ, ಹೊಡೆಯವನಿಗೆ ತನ್ನ ಕೆನ್ನೆಯನ್ನು ಕೊಟ್ಟು ಅವಮಾನವನ್ನು ಹೊಟ್ಟೆ ತುಂಬ ಏನು ಮಾಡಬೇಕಂತೆ ಅವನು ತಿನ್ನಲಿ. ಬೈಬಲ್ ವಾಕ್ಯ ಹೇಳ್ತಾ ಇದೆ, ನಿನಗೆ ಭಾರ ಇದೆಯಪ್ಪ ಯೌವನಸ್ಥನಾಗಿ. ಒಂದು ವೇಳೆ ಕಾಲೇಜ್ನಲ್ಲಿ ಮುಗಿಸ್ ಬಂದಮೇಲೆ ಎಷ್ಟೋ ಜನ ಹುಡುಗರುಗಳನ್ನ ನಾನು ನೋಡಿದ್ದೀನಿ, ಯೇಸು ಸ್ವಾಮಿನ ನಂಬಿ ಬಂದಂಥ ಒಳ್ಳೊಳ್ಳೆ ದೇವರಲ್ಲಿರುವಂಥ ಮಕ್ಕಳುಗಳು ಭಾಳ ಭಾರಗಳನ್ನು ಹೊತ್ತು ಬರ್ತಾರೆ. ಆ ಹುಡುಗರುಗಳು ನನ್ನ ಹತ್ರ ಕೌನ್ಸಿಲಿಂಗ್ ಹತ್ರ ಮಾತಾಡೋಕ್ಕೆ ಬರುವಾಗ ಹೇಳ್ತಾ ಇದ್ದೀನಿ, ಇಟ್ಸ್ ಗುಡ್, ನಿನಗೆ ಒಳ್ಳೆಯದು, ನಿನಗೆ ಈ ಬರ್ಡನ್ ಬಂದಿದ್ದು ಒಳ್ಳೆ ಸಂತೋಷ್, ನಿನಗೆ ಬರ್ಡನ್ ಬಂದಿದ್ದು ಒಳ್ಳೆ ಸ್ಯಾಮ್. ಯಾಕೆ ಗೊತ್ತಾ, ನಿನ್ನ ಥರನೇ ನನಗೂ ನನ್ನ ಜೀವಿತದಲ್ಲಿ ಕೆಲವೆಲ್ಲ ಆಗಿ ನಾನು ಸೇವೆಗೆ ಬಂದುಬಿಟ್ಟೆ. ಆದಮೇಲೆ ನನ್ನ ತಂದೆ ತಾಯಿ ಪಾಪ ಕೆಲಸ ಮಾಡ್ತಾಯಿದ್ರು, ಒಂದು ಕುಟುಂಬದ ಭಾರ ನನ್ನ ಮೇಲೆ ಬಂತು, ಮದುವೆ ನಾನು ನೋಡ್ಕೋಬೇಕು, ಅನೇಕ ಭಾರಗಳು ನನ್ನ ಲೈಫ್ನಲ್ಲಿ ಬಂದಿದ್ದರಿಂದ ಅವತ್ತು ನನಗೆ ಕಲಿಸ್ಕೊಟ್ಟಂಥ ದೇವರ ಮನುಷ್ಯರುಗಳು ನನಗೆ ಆ ಭಾರ ಒಳ್ಳೆಯದು ಅಂತ ಹೇಳಿಕೊಟ್ರು. ನೋಡ್ರಿ, ಈ ವಾರದಲ್ಲಿ ನಾನು ವಾಕ್ಯ ಕೊಟ್ಟು ಸಂಜೆ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೆ. ನಾವು ಲೋಕದವರು ಅಂತ ಹೇಳ್ತೀವಿ. ಅಲ್ಲೊಬ್ಬ ವ್ಯಕ್ತಿ 62 ವಯಸ್ಸು ವ್ಯಕ್ತಿ, ಒಳ್ಳೆ ದೊಡ್ಡ ಮೀಸೆ ಇಟ್ಕೊಂಡು ಒಬ್ಬ ಕೂತಿದ್ದ. ಮಾತಾಡ್ತಾ ಸಡನ್ನಾಗಿ ಹೇಳ್ದ, ಸರ್, ನಾನು ಪಕ್ಕದಲ್ಲಿರೋರಿಗೆ ಹೇಳಿದೆ, ನಿಮಗೆ ಬರೀ 62, ಸುಮ್ಮನೆ ಸುವಾರ್ತೆ ಹೇಳಕ್ಕೆ ನಾನು ಅವಕಾಶ ಹುಡುಕ್ತಿರ್ತೀನಿ. ಯಾಕಂದರೆ ಇಲ್ಲಿಂದ 2.5 ಅವರ್ ಅಲ್ವಾ, ಏನು ಮಾಡಲಿ, ಸ್ವಲ್ಪ ಹೊತ್ತು ವಾಕ್ಯ ಹೇಳ್ತೀನಿ, ಅವ್ರು ಬಾಯಿ ಬಿಡಲಿ ಅಂತ ಕಾಯ್ತೀನಿ, ಸ್ವಲ್ಪ ಅವ್ರ ಬಗ್ಗೆ ವಿಚಾರಿಸ್ತೀನಿ. ಆ ವ್ಯಕ್ತಿ ದಿಢೀರಂತ ಮಾತಾಡೋಕೆ ಹೇಳಿದ್ರು. ನಾನು ಹೇಳಿದೆ, ನೋಡಿ ಸರ್, ಇವ್ರಿಗೆ 62 ವಯಸ್ಸು, ಎಷ್ಟು ಚೆನ್ನಾಗಿದ್ದಾರೆ ಅದು. ಅವ್ರು ಹೇಳಿದ್ರು, ನನಗೆ 61 ಅಂದರು ಪಕ್ಕದಲ್ಲಿ. ಅದೇನಂದ್ರೆ ನನಗೆ 61. ವಾವ್, ಓಕೆ ಸರ್, 61 ಸರ್. ತಕ್ಷಣ ಆ ವ್ಯಕ್ತಿ ಹೇಳಿದ್ರು, ಸರ್, ನಾನು ಸಣ್ಣ ವಯಸ್ಸಲ್ಲೇ ಸರ್, ನಾನು ಮೈಸೂರಿನವನು, PUC ಫೇಲ್ ಆಗಿಬಿಟ್ಟೆ, ಮನೆಯಲ್ಲೆಲ್ಲ ಬೈದ್ಬಿಟ್ರು, ಬಂದ್ಬಿಟ್ಟೆ ಸರ್, ಬೆಂಗಳೂರಿಗೆ ಬಂದು ಕಷ್ಟಪಟ್ಟೆ ಸರ್. ಯಂಗ್ ಏಜು, ಎಲ್ಲ ಹುಡುಗರುಗಳು ಹಂಗೆ ಹಿಂಗೆ ತಿರುಗ್ತಾಯಿದ್ರು ಸರ್. ಸೆಕ್ಯೂರಿಟಿ ಕೆಲಸಕ್ಕೆ ಸೇರಿಕೊಂಡೆ ಸರ್. ಇಂಟೆಲ್ ಕಂಪ್ನಿಯಲ್ಲಿ 15 ವರ್ಷ ದುಡ್ದೆ ಸರ್. ಶಿಫ್ಟ್ಗಳು ಮಾಡಿದೆ ಸರ್. 6 ಭಾಷೆ ಗೊತ್ತು ಸರ್ ನನಗೆ. ಎಷ್ಟು ಭಾಷೆ? ಹೌದು, ಇಂಗ್ಲೀಷ್ ಮಾತಾಡ್ತಾ ಇದ್ದಾನೆ, ಪಕ್ಕದಲ್ಲಿ ಹಿಂದಿ ಅಂತ ಎದೆ ಸೀಳಿದ್ರೆ ಕನ್ನಡ ಓದಕ್ಕೆ ಬರುತ್ತಾ ಗೊತ್ತಿಲ್ಲ ನನಗೆ, ಆದರೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದರೆ ನಾನು ಅವ್ರಿಗೆ ಮಾತಾಡುವಾಗ ಅವ್ರು ಇಂಗ್ಲೀಷ್ ಮಾತಾಡ್ತಾ ಇದ್ರು ಒಬ್ಬರ ಹತ್ರ. ಆದರೆ ಆ ವ್ಯಕ್ತಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ವಿಶ್ವಾಸಿಗಳಿಗಿಂತ 100 ಪಟ್ಟು ಬೆಟರು ಲೋಕದವರು. ಯಾವ ವಿಷಯದಲ್ಲಿ ಅಂತ ಕೇಳ್ತೀರಾ? ಬಾರವರ ವಿಷಯದಲ್ಲಿ, ದುಡಿಯೋ ವಿಷಯದಲ್ಲಿ. ಭಾಳಷ್ಟು ಸಾರಿ ನಾನು ಲೋಕದವರಿಂದನೇ ಭಾಳ ಕಲ್ತ್ಕೊಂಡಿದ್ದೀನಿ. ಯಾಕಂದರೆ ಆ ಜನರು ಅವ್ರು ಏನು ಹೇಳ್ತಾ ಇದ್ದಾರೆ, ತೋರಿಸ್ತಾ ಲಾಸ್ಟಲ್ಲಿ ಒಂದು ದೊಡ್ಡ ಮದುವೆ ತೋರಿಸಿದ್ರು. ಅದು ಅವ್ರ ಮಗನ ಮದುವೆ, ಮೈಸೂರಲ್ಲಾಗಿದೆ. ಆಮೇಲೆ ಒಂದು ಮನೆ ತೋರಿಸಿದ್ರು. ಎಲ್ಲಿದೆ ಗೊತ್ತಾ? ಯಲಹಂಕದಲ್ಲಿ. ಎಷ್ಟು ವಯಸ್ಸಿಗೆ ಊರು ಬಿಟ್ಟವನು? 16-17 ವಯಸ್ಸಿಗೆ ಊರು ಬಿಟ್ಟವನು, ಮನೆ ಮಾಡಿದ್ದಾನೆ. ಆಮೇಲೆ ಹೇಳ್ತಾರೆ, ಸರ್, ನನ್ನ ಜೊತೆ ಜೂನಿಯರ್ ಆಗಿ ರಮೇಶ್ ಅವಾಗ ಓದಿದ್ದು ಸಿನಿಮಾ ನಟನ ಏನೋ ಅವರು ಹೇಳ್ತಾ ಇರೋದು. ಯಾಕೆ ಹೇಳ್ತಾ ಇದ್ದೀನಿ? ಲೋಕದ ವ್ಯಕ್ತಿ ಹೇಳ್ತಾ ಇದ್ದಾನೆ, ನನಗೂ ಹೊರೆ ಬಂದಿದ್ದು ಒಳ್ಳೇದಾಯಿತು, ಈಗ ಆ್ಯಕ್ಟಿವ್ ಆಗಿದ್ದೀನಿ ಸರ್, ಸೈಕಲ್ ಹೊಡಿತೀನಿ ಸರ್, ಫಿಟ್ ಆಗಿದ್ದೀನಿ ನೋಡಿ ಸರ್ ಅಂದ. ಅಲೇ ನಾನು ಲಾಸ್ಟಲ್ಲಿ ಕೇಳಿದೆ, ಅವ್ರು ನನ್ನ ಕೇಳಿದ್ರು, ನಿಮ್ಗೆ ಎಷ್ಟು ವಯಸ್ಸು ಸರ್ ಅಂದರೆ, ಸರ್ 40 ಸರ್ ಅಂದಿಲ್ಲ. ಪರವಾಗಿಲ್ಲ, ನಿಮಗೂ ಏನು ಅಷ್ಟೊಂದು ಕಾಣಿಸ್ತಾ ಇಲ್ಲ ಬಿಡಿ ಅಂದ. ಅವಾಗೊಂದು ಸಮಾಧಾನ. ಆದರೆ ಏನು ಹೇಳ್ತಾ ಇದ್ದಾರೆ, ಈಗ ಯಾಕೆ ಮೈಸೂರಿಗೆ ಹೋಗ್ತಾ ಇದ್ದೀರಾ ಸರ್? ಮನೇಲಿ ಬಾಡಿ ಎಲ್ಲ ಬರ್ತಾ ಇದೆ ಸರ್, ಸುಮ್ಮನೆ ಏನು ಮಾಡೋಣ ಹೇಳಿ, 61 ವಯಸ್ಸು, ಅಲ್ಲೊಂದು ಸೆಕ್ಯೂರಿಟಿ ಕೆಲಸ ಹುಡ್ಕೋಕೆ ಹೋಗ್ತಾ ಇದ್ದೀನಿ. ಎಲ್ಲಿ? ಅರ್ಥ ಆಗ್ತಿದೆಯಾ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ? ಅದಾದಮೇಲೆ ನಾನು ಮತ್ತೆ ಸಂಜೆ ಹೇಳಿದ್ನ, ರ್ಯಾಪಿಡೋ ಹುಡುಕ್ದೆ ಕಾಸು ಉಳಿತಾಯ ಮಾಡೋಕ್ಕೆ ಆಟೋಗಿಂತ. ಬೈಕ್ ಒಬ್ಬ ಬಂದ, ಪುಲಾ ಕುಮಾರ್ ಅವನ ಹೆಸರು. ಪುಲಾ ಕುಮಾರ್ ಹತ್ರ ಕೂತ್ಕೊಂಡೆ ಹಿಂದೆ. ಹೋಗ್ತಾ ಅವ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಕೇಳಿದೆ, ನೀನು ಏನು ಮಾಡ್ತಿದ್ದೀಯಪ್ಪ? ಸರ್, ನಾನು BCA ಸರ್. ಏನಂತೆ ಅವನು? ಅಲ್ಲ, BCA ಮಾಡ್ತಿದ್ಯಾ, ರ್ಯಾಪಿಡೋ ಓಡಿಸ್ತಾ ಇದೆಯಾ ನೀನು ಅಂದೆ. ಸರ್, ನಮ್ಮ ಅಪ್ಪ ಅಮ್ಮ ಭಾಳ ಕಷ್ಟಪಟ್ಟು ಸೆಕ್ಯೂರಿಟಿ ಕೆಲಸ, ಗಾರೆ ಕೆಲಸ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಕಷ್ಟಪಡ್ತಾವ್ರು ಸರ್. ಎಲ್ಲ ಅವ್ರ ಕೈಯಲ್ಲಿ ಯಾಕೆ ಒರೆಸೋದು ಅಂದ್ಬಿಟ್ಟು ಭಾನುವಾರದೊತ್ತು ಮತ್ತು ರಜಾ ಇರೋವಾಗೆಲ್ಲ ರ್ಯಾಪಿಡ್ ಹಾಕ್ಕೊತೀನಿ ಸರ್. ಕಮ್ನೈಟ್ ಕೇಳ್ರಿ ಮಕ್ಕಳೇ, ಇವರೆಲ್ಲ ಹೇಳ್ತಾ ಇರೋದು ಯಾರು? ಬೈಬಲ್ ಬಗ್ಗೆ 2 ಅಕ್ಷರ ಗೊತ್ತಿಲ್ಲದೆ ಇರೋರು. ಯಾಕಂದರೆ ದೇವರು ಅವ್ರ ಮನಸ್ಸಾಕ್ಷಿಯಲ್ಲಿ ಒಂದನ್ನು ಇಟ್ಟಿದ್ದಾನೆ. ಭಾರ ನನಗೆ ಒಳ್ಳೆಯದು. ಪುಲಾ ಕುಮಾರ್ಗೆ ಎಕ್ಸ್ಟ್ರಾ ಟಿಪ್ಸು ಕೊಟ್ಟೆ, ಸುವಾರ್ತೆನೂ ಸಾರದೆ. ವೆರಿ ಗುಡ್. ನಿನಗೇನಾದರೂ ಸಮಸ್ಯೆ ಆದರೆ ನಾನು ಒಂದು ಯೇಸು ಸ್ವಾಮಿ ಬಗ್ಗೆ ಹೇಳ್ತೀನಿ. ಭಾಳವಷ್ಟು ಲಕ್ಷ. ಆದರೆ ಅವನೇನು ಹೇಳ್ದೆ ಗೊತ್ತಾ? ಸರ್, MCA ಮಾಡ್ತೀನಿ ಸರ್,
ಆಮೇಲೆ ಇನ್ನೊಂದು ಹೇಳ್ದ, MCA ಮಾಡಾದ್ಮೇಲೆ ಏನು ಮಾಡ್ತೀಯಾ ಸರ್? ಅದು ಒಂದು ಎಥಿಕಲ್ ಹ್ಯಾಕರ್ ಅಂತ ಒಂದಿದೆ, ಅದು ನಂಗೆ ಗೊತ್ತಿರಲಿಲ್ಲ, ಅವನ ಹತ್ರ ಕಲ್ತ್ಕೊಂಡೆ. ಸರ್ಕಾರದವರು ನಮ್ಮನ್ನು ಇದು ಮಾಡ್ತಾರೆ ಸರ್, ಎಥಿಕಲ್ ಹ್ಯಾಕರು, ಅದಕ್ಕೆ ಒಳ್ಳೆ ಇದಿದೆ ಸರ್, ಪೋಸ್ಟ್ ಇದೆ ಸರ್. ಎಷ್ಟೆಲ್ಲ ವಿಷಯಗಳನ್ನು ಅವ್ನು ತಿಳ್ಕೊಂಡಿದ್ದಾನೆ. ಆದರೆ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿರುವಂಥ ಕೂಲಿ ಕೆಲಸ ಮಾಡೋನ್ ಮಗ. ದೇವರ ಮಕ್ಕಳೇ, ಲೋಕದವರಿಂದನೂ ನಾವು ಕಲ್ತ್ಕೋಬೇಕಾಗಿದೆ. ಯಾಕಂದರೆ ಯೇಸು ಸ್ವಾಮಿ ಬರೆದಿದ್ದಾನೆ, ಲೋಕದವರು ನಮಗಿಂತಲೂ ಬೆಳಕಿನವರಿಗಿಂತಲೂ ಲೋಕದ ಕತ್ತಲೆಯ ರಾಜ್ಯದವರು ಜಾಣರಾಗಿದ್ದಾರೆ. ಯಾಕಂದರೆ ಭಾರ ಹೊರುವುದನ್ನು ಅವ್ರು ಕಲ್ತಿದ್ದಾರೆ. ಇವತ್ತು ನಮಗೆ ಭಾರ ಹೊರೋದೇ ಬೇಕಾಗಿಲ್ಲ. ಕೀರ್ತನೆ 68 ವಾಪಸ್ ತಿರುಗಿಸ್ ನೋಡ್ರಿ. ದಾವೀದನಿಗೆ ಭಾರ ಇಲ್ವಾ? ಅವನು ಈ ವಾಕ್ಯ ಹೇಳುವಾಗ 68 ಒಂದೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಆತನ ವೈರಿಗಳು ಏನಾಗುವರಂತೆ? ಚದರಿ ಹೋಗುವರು. 68 ಒಂದನೇ ವಾಕ್ಯ. 2ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ದೇವರ ಎದುರಿನಲ್ಲಿ, ಕೀರ್ತನೆ 68, ಅವನಿಗಿರೋ ಭಾರ ಏನು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದುಷ್ಟರು ಏನಾಗಿ ಹೋಗ್ತಾರಂತೆ? ನಾಶವಾಗಿ ಹೋಗುವರು. 21ನೇ ವಾಕ್ಯ ನೋಡ್ರಿ, ವೈರಿಗಳ ಶಿರಸ್ಸುಗಳನ್ನು ಏನು ಮಾಡ್ತಾರಂತೆ? ಸ್ವೇಚ್ಛೆಯಿಂದ ಪಾಪದಲ್ಲಿ ಪ್ರವರ್ತಿಸುವವರು ಅಂತ ಹೇಳ್ತಾ ಇದ್ದಾನೆ. 23ನೇ ವಾಕ್ಯ ನೋಡ್ರಿ, ಆಗ ನೀನು ನಿನ್ನ ಶತ್ರುಗಳ ರಕ್ತದಲ್ಲಿ ಕಾಲಾಡಿಸುವೆ. ಸುಮ್ಮನೆ ಮಧ್ಯದಲ್ಲಿ ಬರೆದಿಲ್ಲ. 19ನೇ ವಾಕ್ಯ, ಅನುದಿನವೂ ನಮ್ಮ ಭಾರವನ್ನು ಹೊರುವವನು ಅಂದರೆ ದಾವೀದನಿಗೆ ಹಗಲು ರಾತ್ರಿ ಎನಿಮೀಸ್, ಶತ್ರುಗಳು ಅವನ ತಲೆ ಮೇಲೆ ಸುಳ್ಕೊಂಡಿದ್ದು ಅವನಿಗೆ ಅದೊಂದು ಭಾರ. ನಮಗೆ ಯಾರಾದರೂ ಒಬ್ಬ ಸಣ್ಣವನಾಗಿ ಕೆಟ್ಟ ಹೆಸರು ಹಬ್ಸುವಂಥ ಒಬ್ಬ ಶತ್ರು ನಮಗಿದ್ರೆ ರಾತ್ರಿ ಹಗಲು ನಮಗೆ ನಿದ್ದೆ ಬರಲ್ಲ. ಯಾಕಂದರೆ ಅದೊಂದು ನಮ್ಮ ಭಾರವಾಗಿ ನಮ್ಮ ಕಂಪ್ನಿಲಿ ನಮಗೆ ಟಾರ್ಚರ್ ಕೊಡ್ತಾ ಇರುತ್ತೆ. ಏನು ಹೋಗಿ MD ಹತ್ರ ಫಿಟ್ಟಿಂಗ್ ಇಟ್ನೋ, ಏನು ಹೋಗಿ ಅವನೇನು ಮಾಡಿದ್ನೋ, ಆ ಭಾರ. ದಾವೀದ ಹೇಳ್ತಾ ಇದ್ದಾನೆ, ಈ ಭಾರಗಳ ಮಧ್ಯದಲ್ಲಿ ಅವನು ಹೇಳಿದಂಥ ಶತ್ರುವಿನ ಭಾರ ಅವನಿಗೆ ಒಳ್ಳೆಯದಾಯಿತು. ಆ ಭಾರಗಳಿಂದನೇ ಅವನು 19ನೇ ವಾಕ್ಯದಲ್ಲಿ ಹೇಳಿದ್ದು ಏನಂತ? ನಾನು ನನ್ನ ಭಾರವನ್ನು ಹೊರುವ ಕರ್ತನಿಗೆ ಏನಾಗಲಿ? ಸ್ತೋತ್ರವಾಗಲಿ. 34ನೇ ವಾಕ್ಯವನ್ನು ನೋಡ್ರಿ, ದೇವರ ಪ್ರತಾಪವನ್ನು ಕೊಂಡಾಡಿರಿ, ಆತನ ಗಾಂಭೀರ್ಯವು ಇಸ್ರಾಯೇಲ್ಯರಿಗೆ ಏನಾಗಿದೆಯಂತೆ? ಆಶ್ರಯವಾಗಿದೆ. ಪಕ್ಕದಲ್ಲಿರೋರ್ಗೆ ಹೇಳಿ, ನಿನಗಿರೋ ಭಾರ ಒಳ್ಳೆಯದು. ಸ್ವಲ್ಪ ಜೋರಾಗಿ ಹೇಳಿ, ಈ ವಾರದಲ್ಲಿ ಅಟ್ಲೀಸ್ಟ್ ಅವನಿಗೆ ಭಾರ ಇಲ್ಲ ಅಂದರೆ ಭಾರ ಬರಲಿ. ನಾನು ಹಿಂಗೆ ಪ್ರೇಯರ್ ಮಾಡಿದ್ದೇನೆ ನಿಮಗೆಲ್ಲ, ಸ್ವಲ್ಪ ಭಾರ ಬರಲಿ ದೇವರೇ ನಮ್ಮ ಸಭೆ ಮಕ್ಕಳಿಗೆ. ಯಾಕೆ ಭಾರ ಬರೋದ್ರಿಂದ ಏನಾಗುತ್ತೆ ನೋಡ್ರಿ? ನನಗೆ ಸೇವೆಯಲ್ಲಿ ಬಂದಮೇಲೆ ಭಾರ ಇರೋದ್ರಿಂದ ಈ ವಾರದಲ್ಲೂ ನಾನು ಯೋಚನೆ ಮಾಡಿದೆ, ನಾನು ಬುಧವಾರ ಮುಗಿಸ್ದೆ, ಮತ್ತು ಗುರುವಾರ ನಾನು ಬರಬೇಕಾಗಿತ್ತು, ಅಲ್ಲಿಂದ ಮತ್ತೆ ಇನ್ನೊಂದು ಕುಟುಂಬ ನೋಡಬೇಕಾಗಿತ್ತು, ಅಲ್ಲಿಂದ ಇನ್ನೊಂದು ನೋಡಲಿಕ್ಕೆ ಒಬ್ಬರ ಹತ್ರ ಗಾಡಿ ಇಸ್ಕೊಂಡು ಅಲ್ಲಿಗೆ ಹೋದೆ, ಅಲ್ಲಿಂದ ಮತ್ತೆ ಪ್ರಾರ್ಥನೆ ಮುಗಿಸ್ದೆ, ಮತ್ತೆ ವಾಕ್ಯಕ್ಕೆ ನಾನು ಪ್ರಿಪೇರ್ ಆಗಬೇಕಾಗಿತ್ತು. ಶುಕ್ರವಾರ ನಾನು ಮತ್ತೆ ರಾತ್ರಿ ಕಡಿಮೆ ನಿದ್ದೆ ಮಾಡಿದೆ, ಗುರುವಾರ ವಾಕ್ಯ ಎಲ್ಲ ಪ್ರಿಪೇರ್ ಆಗಿ ಮತ್ತೆ ಬೆಳಿಗ್ಗೆ ಹೋಗಿ ಮುಗಿಸಿ ಸಂಜೆ ಹೋಗಿ ವಾಕ್ಯ ಕೊಟ್ಟೆ. ಸಂಜೆ ರಾತ್ರಿ ನನ್ನ ಮಲ್ಕಪ್ಪವ್ರು ಪಿಕ್ ಮಾಡಿ ನಾನು ಮನೆಗೆ ಬಿಟ್ಟಾಗ 11:30, ಮತ್ತೆ ಬೆಳಿಗ್ಗೆ ಎದ್ದೆ, ಮತ್ತೆ ಈ ಮೆಸೇಜಿಗೆ ಪ್ರಿಪೇರ್ ಆಗಬೇಕು. ಇವತ್ತು ನೀವು ನನ್ನೇನಾದರೂ ಕೇಳಿದ್ರೆ 2-3 ತಿಂಗಳುಗಳಿಂದ ಥ್ಯಾಂಕ್ ಯು ಜೀಸಸ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ಭಾರ ಒಳ್ಳೆಯದು. 2 ತಿಂಗಳಿಂದ ಪಾಪ ಮಾಡೋಕ್ಕೆ ಟೈಮ್ ಇಲ್ಲ. ಪಾಪದ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಸುಜಿತ್ಗೇನಿಲ್ಲ, ಟೈಮ್ ಇಲ್ಲ. ಈಗ ಹೇಳಿ, ನಿಮ್ಮ ಲೈಫ್ನಲ್ಲಿ ಯಾಕೆ ಭಾರ ಬರ್ತಾ ಇದೆ? ಯಾಕೆ ಪಾಪ ಬರ್ತಾ ಇದೆ? ನೊಗ ಹೊರ್ತಾನೆ ಇಲ್ಲ. ಹಣದ ಕಷ್ಟ, ನೋವು ಕಷ್ಟ, ಅವುಗಳೆಲ್ಲ ಬರುವಾಗ ದೇವರ ಮಕ್ಕಳೇ, ದೇವರು ಮನುಷ್ಯನಿಗೆ ಒಂದು ಜ್ಞಾನ ಕೊಟ್ಟಿದ್ದಾನೆ. ಅದನ್ನು ಹೇಗಾದರೂ ಮಾಡಿ ಅವನು ಸ್ಮಾರ್ಟಾಗಿ ವರ್ಕ್ ಮಾಡೋದ್ರಿಂದ, ಪ್ರಸಂಗ ಮಾಡೋದ್ರಿಂದ ನನ್ನ ಲೈಫ್ನ ಒತ್ತಡಗಳನ್ನು ನಾನು ಬೇರೆಯವ್ರ ಮೇಲೆ ಹಾಕದೆ ನಾನು ಹೇಗೆ ಆ ಭಾರವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂತಹ ಪರಿಶ್ರಮವನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಆದರೆ ಆ ಮನುಷ್ಯನು ಏನು ಮಾಡಬೇಕು? ಅದಕ್ಕೆ ಈ ವಾರವೆಲ್ಲ ನನಗೆ ಕಣ್ಣೀರಿನಿಂದ ಒಂದು ವಾಕ್ಯ ಭಾಳ ನನ್ನನ್ನು ಬಲಪಡಿಸ್ತು. ಅದು 35ನೇ ವಾಕ್ಯ. ದೇವರೇ, ಪರಿಶುದ್ಧ ಆಲಯದಲ್ಲಿರುವ ನೀನು ಮಹಾಭಯಂಕರನು. ಇಸ್ರಾಯೇಲ್ಯರ ದೇವರು ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ಏನು ಮಾಡುವನು? ದಯಪಾಲಿಸುವನು. ನಿನ್ನೆ ನಾನು ಹೆಂಡತಿ ಹತ್ರ ಹೇಳಿದೆ, ಈ ವಾರ ಇಷ್ಟು ಎಕ್ಸಾಸ್ಟ್ ಆಗಿರೋದ್ರಿಂದ ನನ್ನ ಹೆಂಡ್ತಿಗೆ ನಾನು ನಿನ್ನೆ ಹೇಳಿದೆ, ನನ್ನ ಬಾಡಿ ಟಯರ್ಡ್ ಆಗ್ತಾಯಿದೆ, ಮೊದಲು ಥರ ಸ್ಟ್ರೆಂತ್ ಇಲ್ಲ. ನಾಳೆ 6 ವಾಕ್ಯ ಎಲ್ಲ ನನಗೆ ಪ್ರೇಯರ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ನಿಮ್ಗೆ ಹೇಗೆ ಕಂಪ್ನಿದು ಒಂದು ಸ್ಟ್ರೆಸ್ ಇದೆಯೋ, ನಿಜವಾದ ಸೇವಕನಿಗೆ ಒಂದು ವಾಕ್ಯ ಕೊಡೋದು ಅದೊಂದು ಸ್ಟ್ರೆಸ್ ಅದು. ಯಾಕಂದರೆ ದೇವ್ರು ಹೇಳೋ ಮಾತನ್ನ ನಾನು ನಿಮ್ಗೆ ಹೇಳಬೇಕು, ಸ್ಟಡಿ ಮಾಡಬೇಕು. ಆದರೆ ಆ ಬಲ ಅನೇಕ ಸಾರಿ ಸುಜಿತ್ಗಿಲ್ಲ. ಯಾವಾಗೆಲ್ಲ ದೇವರೇ ನನಗೆ ಈ 3 ಮೆಸೇಜ್ನ ಈ ವಾರದಲ್ಲಿ ಹೆಂಗೆ ಕೊಡೋದು? ಯಾಕಂದರೆ ಹಳೆ ಮೆಸೇಜ್ಗಳನ್ನೇ ನಾನು ಕೊಟ್ಟು ತಳ್ಳೋ ಆಗಿಲ್ಲ. ಅದಕ್ಕೆ ನಾನು ಒಂದು ಸ್ಟ್ರೆಸ್, ಒಂದು ಒತ್ತಡ, ಒಂದು ಪ್ರೆಷರ್ ನನಗಿರುವಾಗ ಬಲವನ್ನು ದಯಪಾಲಿಸುವ ದೇವರ ಹತ್ರ ನಾನು ಹೋಗುವಾಗಲೆಲ್ಲ ಆ ಭಾರವನ್ನು ಯಾವಾಗಲೂ ದೇವರ ಹತ್ರ ಇಳಿಸ್ಲಿಕ್ಕೆ ದೇವರು ಸಹಾಯ ಮಾಡ್ತಾನೆ.